ನಿಂತಿರುವಂತ ಏನು ಕಬ್ಬಿನ ಲೋಡ್ ನಿಂತಿತ್ತಲ್ಲ ಅದನ್ನ ಜನನೇ ಇಲ್ಲಿ ಉಳಿಸಿರುವಂತದ್ದು. ಸರ್ ಇದೊಂದು ಟ್ರೈನ್ ಹಾಕ್ಬಿಡಿ. ಅವರು ರೈತರು ಯಾವುದೇ ಒಂದು ಪ್ರಕ್ರಿಯೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ ಆಗಲಿ ಸರ್ಕಾರದಿಂದ. ಈ ನಿಟ್ಟಿನಲ್ಲಿ ರೈತರ ಒಂದು ಆಕ್ರೋಶ ಏನು ಈಗ ಇದೇನ ಈ ಸಮೀರ್ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತಲ್ಲ ಅದನ್ನ ಆ ಫ್ಯಾಕ್ಟ್ರಿಗೆ ಹೋಗುವಂತ ವಾಹನನೇ ಜನನೇ ರೈತರು, ಯಾಕಂದ್ರೆ ಸಾಕಷ್ಟು ತಾಳ್ಮೆಯ ಕಟ್ಟೆ ಹೊಡೆದಿರೋದ್ರಿಂದ ರೈತರು ವಾಹನಗಳನ್ನ ನಿಂತಿರುವಂತ ವಾಹನಗಳನ್ನ ಉರುಳಿಸುವಂತ ಕೆಲಸ ನಡೀತಾ ಇರುವಂತದ್ದು. ಯಾಕಂದ್ರೆ ರೈತರು ಸಾಕಷ್ಟು 15 ದಿನಗಳ ಕಾಲ ಹೋರಾಟ ಮಾಡಿದ್ರು, ಅವರು ತಾಳ್ಮೆಯ ಕಟ್ಟೆ ಹೊಡೆದಿರುವಂತದ್ದು. ಆ ನಿಟ್ಟಿನಲ್ಲಿ ರೈತರು ಎಲ್ಲಿ ಹಾದಿಯಲ್ಲಿ ವಾಹನಗಳು ಕಬ್ಬಿಣ ಲೋಡ್ ನಿಂತಿರ್ತಾವಲ್ಲ ಅದನ್ನ ಉರುಳಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು ರೈತರು. ಒಂದು ಟ್ರೇಲರ್ ಅನ್ನ ಉರುಳಿಸಿದ್ದಾರೆ. ಸೈಡ್ ಆಗ್ರಿ ಗಾಡಿ ಹೊಳ್ಳಿ ಅಂದ್ರೆ ಈಗ ಒಂದು ಟ್ರ್ಯಾಕ್ಟರ್ ಡಬ್ಬಿಯನ್ನ ಏನ್ ಲೋಡಾಗಿ ನಿಂತಿತ್ತು ಅದನ್ನ ಉರುಳಿಸಿದ್ರು ಜನನೇ. ಸಾಕಷ್ಟು ಜನ ಕೂಡಿ ಅವರ ಜನರೇನು ಅವ್ರ ಶಕ್ತಿಯಿಂದನೇ ಕೆಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಉರಿ ಬೆಂಕಿನೂ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಜಿಲ್ಲಾಡಳಿತನೂ ಸಹಿತ ಎಚ್ಚೆತ್ತುಕೊಳ್ಬೇಕಾಗಿರುವಂತದ್ದು. ಟ್ರ್ಯಾಕ್ಟರ್ ಡಬ್ಬಿಯನ್ನ ಉರುಳಿಸಿ ಬೆಂಕಿ ಹಚ್ಚಿದ್ದಾರೆ. ನೋಡಿ ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ KA49 TA1729 ಈಗಾಗಲೇ ಬೆಂಕಿ ಹಚ್ಚಿರುವಂತದ್ದು. ಆ ನಿಟ್ಟಿನಲ್ಲಿ ರೈತರು ಸಾಕಷ್ಟು 15 ದಿನಗಳು ಕಳೆದ್ರೂ ಸಹಿತ ಯಾವುದೇ ಸ್ಪಂದನೆ ಇರಲಾರ್ದಕ್ಕಾಗಿ ಅವರು ತಾಳ್ಮೆಯ ಕಟ್ಟೆಯನ್ನು ಒಡೆದುಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಟ್ರೇಲರ್ ಅನ್ನ ಈಗಾಗಲೇ ಉರುಳಿಸಿದ್ದಾರೆ. ಏನೋ ಇನ್ನೊಂದು ಟ್ರೇಲರ್ಗೆ ಪ್ರಯತ್ನವನ್ನು ಮಾಡಿದ್ರು, ಅದು ಕೆಳಗೆ ಉರುಳದ ಕಾರಣಕ್ಕಾಗಿ ಅಲ್ಲೇ ಏನ್ ಟ್ರ್ಯಾಕ್ಟರ್ ಡಬ್ ಇದೆಯಲ್ಲ ಅಲ್ಲೇ ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ರೈತರು ಮಾಡಿರುವಂತದ್ದು.
ಸಮೀರವಾಡಿ ಫ್ಯಾಕ್ಟ್ರಿಗೆ ಏನು ಹೋಗ್ತಾ ಇತ್ತು ಅಂದ್ರೆ ಸಮೀರವಾಡಿ ಫ್ಯಾಕ್ಟ್ರಿಗೆ ರೈತರು ಮುದೋಳ್ನಲ್ಲಿ ಏನು ಹೋರಾಟಕ್ಕೆ ನಿಂತಿದ್ರು. ಅಲ್ಲಿ ಸುಮಾರು 15 ದಿನಗಳ ಕಾಲ ಹೋರಾಟ ನಿರಂತರ ಸಾಗಿತ್ತು. ಅದಕ್ಕೆ ಯಾವುದೇ ಸ್ಪಂದನೆ ಕೊಡದೇ ಕಾರಣಕ್ಕಾಗಿ ಸಮೀರವಾಡಿ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ರೈತರು ಹೊಂಟಿದ್ರು. ಅದರ ಮಧ್ಯದಲ್ಲಿ ಏನು ಟ್ರ್ಯಾಕ್ಟರ್ ಡಬ್ಬಿ ಲೋಡ್ ಆಗಿ ನಿಂತಿತ್ತು. ಅದನ್ನ ರೈತರಿಗೂ ತಾಳ್ಮೆಯ ಕಟ್ಟೆ ಒಡೆದು ರೈತರಿಗೆ ಆಕ್ರೋಶ ಭರಿತರಾಗಿದ್ದಾರೆ. ಅದ ಏನು ನಿಂತಿದ್ದು ನೋಡಿದ್ರು, ಅದನ್ನು ನೋಡಿ ಏನು ಎಲ್ಲರೂ ಕೂಡಿ ಉರುಳಿಸುವಂತ ಕೆಲಸ ಮಾಡಿದ್ರು. ಅದಾದ ಬಳಿಕ ಬೆಂಕಿಯನ್ನ ಹೊತ್ತಿಸುವಂತ ಕೆಲಸ ಮಾಡಿರುವಂತದ್ದು. ಇದು ಮಾಲಿಂಗ್ಪುರದಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿ ಯಾವ ಕ್ರಾಸ್ ಬುದ್ಧಿ ಕ್ರಾಸ್ ಈಚೆ ಈಗಾಗಲೇ ನಿಂತಿರುವಂತಹ ಏನು ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರುವಂತದ್ದು. ಯಾಕಂತಂದ್ರೆ ಎಲ್ಲಿವರೆಗೂ ಕೂಡ ಇವರು 3,500 ಅಂದ್ರೆ ರೈತರಿಗೆ ಏನ್ ಬೇಕಾಗಿದೆ ಅಂದ್ರೆ 3,500 ರೂಪಾಯಿ ಬೇಕಾಗಿರುವಂತದ್ದು. ಯಾವುದೇ ಅಧಿಕಾರಿಗಳು ಸ್ಪಂದನೆ ಕೊಡದೇ ಕಾರಣ ರೈತರು ತಾಳ್ಮೆ ಕಟ್ಟೆಯನ್ನು ಒಡೆದುಕೊಂಡಿದ್ದಾರೆ. ಮಾಲಿಂಗ್ಪುರದಿಂದ ಈಚೆ ಕಡೆ ಸೈಡ್ ಬುದ್ನಿ ಕ್ರಾಸ್ ಇದೆಯಲ್ಲ, ಇಲ್ಲಿ ಒಂದು ವಾಹನ ನಿಂತಿತ್ತು. ಆ ವಾಹನವನ್ನ ರೈತರು ಯಾವುದೇ ವಾಹನ ತರಲಾರದೆ ರೈತರು ಕೈಯಲ್ಲಿಂದ ಉಳಿಸುವಂತ ಕೆಲಸ ಆಯ್ತು. ಅದಾದ ಬಳಿಕ ಇದನ್ನು ಮಷಿನರಿ ಮೂಲಕನೂ ಸಹಿತ ಹಚ್ಚಿದ್ರು. ಇದು ಉಳ್ಳೋದಕ್ಕೋಸ್ಕರ ನಿಂತ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿರುವಂತದ್ದು. ಕಬ್ಬು ಇದೆಯಲ್ಲ, ಆ ಕಬ್ಬಿಗೆ ಬೆಂಕಿ ಹಚ್ಚಿರುವಂತದ್ದು. ರೈತರು ಸುಮಾರು 3,500 ರೂಪಾಯಿ ಬಿಲ್ಲನ್ನ ಕೇಳ್ತಾ ಇದ್ರು. ಆದ ಅವರ ಬೇಡಿಕೆ ಈಡೇರದೆಗೋಸ್ಕರ ಸಮೀರವಾಡಿ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ರು. ಬುದ್ನಿ ಕ್ರಾಸ್ ಬಳಿ ವಾಹನ ನಿಂತಿತ್ತು. ಆ ವಾಹನಕ್ಕನ್ನ ಉರುಳಿಸಿ ಆ ಕಬ್ಬಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ರೈತರು ಸಾಕಷ್ಟು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. 15 ದಿನಗಳ ಕಳೆದಿದೆ. ಆ ನಿಟ್ಟಿನಲ್ಲಿ ಅವರಿಗೆ ಸ್ಪಂದನೆ ಆಗದ ಕಾರಣಕ್ಕಾಗಿ ರೈತರು ತಾಳ್ಮೆ ಕಟ್ಟೆ ಹೊಡ್ಕೊಂಡು ಈ ರೀತಿ ಆಕ್ರೋಶಭರಿತವಾಗಿ ಬೆಂಕಿ ಹಚ್ಚುವಂತ ಕಾರ್ಯದಲ್ಲಿ ತೊಡಗಿರುವಂತದ್ದು. ಗಾಲಿನೂ ಸಹಿತ ಪಂಕ್ಚರ್ ಆಗಿದೆ. ಹವಾ ಬಿಟ್ಟಿದ್ದಾರೆ ಗಾಲಿನೂ. ಎಲ್ಲ ರೈತರು ಸಾಕಷ್ಟು ಆಕ್ರೋಶ ಭರಿತರಾಗಿರುವಂತದ್ದು. ಹೊತ್ತಿ ಉರಿತಾ ಇರುವಂತದ್ದು ಕಬ್ಬು. ಇನ್ನೂ ರೈತರು ಅದನ್ನ ನಿಂತದಲ್ಲ ಡಬ್ಬಿಯನ್ನ ಉಳಿಸೋದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ 2 ಸೈಡಿನ ನೋಡಿ ಯಾವ ರೀತಿ ರೈತರು ಆಕ್ರೋಶ ಭರಿತರಾಗಿದ್ದಾರೆ ಅಂದ್ರೆ ರೈತರ ತಾಳ್ಮೆ ಕಟ್ಟೆಯನ್ನು ಹೊಡ್ಕೊಂಡಿದ್ದಾರೆ. ಯಾರು ಹೇಳಿದ್ರು ಕೇಳುವಂತ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಆ ತಾಳ್ಮೆಯ ಮಿತಿಯನ್ನ ಮೀರಿರುವಂತದ್ದು.
ಜನಶಕ್ತಿ ಮುಂದೆ ಏನಾದ ಟ್ರ್ಯಾಕ್ಟರ್ ಹಚ್ಚಿದ್ರು, ಕೆಡೋದಕ್ಕೆ ಪ್ರಯತ್ನ ಮಾಡಿದ್ರು, ಟ್ರ್ಯಾಕ್ಟರ್ಲು ಆಗದ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶದಲ್ಲಿದ್ದಾರೆ ಎಲ್ಲರೂ ಸಹಿತ. ವಾಹನ ಸಂಖ್ಯೆ ಇದು KA49T1728 ಈ ಟ್ರೇಲರ್ ಸಂಖ್ಯೆ, ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ. ಈಗ ಸೈದಾಪುರ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ರೈತರು ಹೊರಟಿರುವಂತದ್ದು. ವಿಡಿಯೋ ಮಾಡಿದ್ದೇನೆ ಇಲ್ಲ ಮಾಡೆ. ಎರಡೂ ಡಬ್ಬಿಯನ್ನ ಉರುಳಿಸಿ ಈಗಾಗಲೇ ಬೆಂಕಿ ಹೊತ್ತಿ ಉರಿದು ಬಿಟ್ಟಿದೆ. ಸರ್ಕಲ್ ಈ ವಾಹನವು ಸಾಯಿಪ್ರಿಯಾಕ್ ಹೋಗ್ತಾ ಇರುವಂತ ವಾಹನ. ಏನು ಬುದ್ನಿ ಕ್ರಾಸ್ ಬಳಿ ಇದು ವಾಹನವನ್ನ ತರಬಿ ಹೋಗಿದ್ರು. ಅದನ್ನ ರೈತರು ಅಂದ್ರೆ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. 15 ದಿನಗಳ ಕಾಲ ಹೋರಾಟ ಮಾಡಿ ಅವರು ತಾಳ್ಮೆಯನ್ನ ಕಳ್ಕೊಂಡಿರುವಂತದ್ದು. ಯಾಕಂದ್ರೆ ಎಲ್ಲಿ ಕಬ್ಬ ಫ್ಯಾಕ್ಟರಿಗಳಿಗೆ ಹೋಗ್ತದನೋ ಅಲ್ಲಿ ಅದನ್ನ ನೆಲಕ್ಕುರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮತ್ತೆ ಇದಕ್ಕಿಂತ ಮುಂಚೆ ಒಂಚೂರು ಅಲರ್ಟ್ ಆಗ್ಬೇಕಾಗಿತ್ತು. ಯಾಕಂದ್ರೆ ರೈತರನ್ನ ಮನವೊಲಿಸುವಂತ ಕೆಲಸ ಅಧಿಕಾರಿಗಳ ಕಡೆಯಿಂದ ಮತ್ತು ಯಾರು ಉಸ್ತುವಾರಿ ಸಚಿವರು ಮಾಡಬೇಕಾಗಿತ್ತು. ಅದಾಗದೇ ಕಾರಣಕ್ಕಾಗಿ ಇವತ್ತು ಎಲ್ಲ ರೈತರು ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ಪ್ರಸಾರ ಲೈವ್ ಆಯ್ತಾನ ಇದು ಯಾವ್ದು ಫ್ಯಾಕ್ಟ್ರಿ ಅಂದ್ರೆ ನೆನಪು ಸಾಯಿಪ್ರಿಯಾಕ್ ಹೋಗ್ತಾ ಇರುವಂತಹ ಎರಡು ಡಬ್ಬಿಗಳು ನಿಲ್ಲಿಸಿ ಎಲ್ಲಿ ಹೋಗಿದ್ರು ಕಾಣಿಸ್ತದ ಅದನ್ನ ಉರುಳಿಸಿ ಬೆಂಕಿ ಹಚ್ಚುವಂತ ಕೆಲಸ ಆಗಿದೆ. ಈಗಲೂ ಕೂಡ ರೈತರು ಆಕ್ರೋಶದಿಂದ ಸಮೀರೋಡಿ ಹೋಗುವಂತ ಅಲ್ಲಿ ಹೋಗಿರುವಂತ ನಾಗಲಕೋಟೆಯಿಂದ ನಮ್ಮ ಮಲ್ಲಿಕಾರ್ಜುನ ದೇಶದಲ್ಲಿ ಫ್ಯಾಕ್ಟ್ರಿ ಕಡೆ ನಾವು ಹೋಗಿ ಫ್ಯಾಕ್ಟ್ರಿ ಅಂತೇಳಿ ಏನು ಅಪ್ಡೇಟ್ಸ್ಗಳು ಬರ್ತಾವ ಅನ್ನೋದ ಫ್ಯಾಕ್ಟ್ರಿ ಅಂತೇಳಿ ಹೋಗಿ ನಾವು ಫ್ಯಾಕ್ಟ್ರಿ ಮುಂದೆ ಅಲ್ಲಿ ಅಂದ್ರೆ ಜನ ಸಾಕಷ್ಟು ಆಕ್ರೋಶ ಭರಿತರಾಗಿದ್ದಾರೆ. ನೋಡೋಣ ಅಲ್ಲಿ ಏನೇನು ಅನಾಹುತಗಳು ಆಗದೇ ಇರಲಿ ಅನ್ನುವಂಥದ್ದು ನಮ್ಮದು ಬೇಡಿಕೆ. ಅಂದ್ರೆ ರೈತರ ಮನವೊಲಿಸುವಂಥದ್ದು ಫ್ಯಾಕ್ಟ್ರಿ ಮಾಲಕರ ಕಡೆಯಿಂದ ಆಗಬೇಕಾಗಿರುವಂಥದ್ದು. ರೈತರಿಗೆ ಏನಂದ್ರೆ 3,500 ರೂಪಾಯಿ ಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಫ್ಯಾಕ್ಟ್ರಿ ಮಾಲಕರು MD ಅವರು ಅಥವಾ ಇದರಲ್ಲಿ ಜಿಲ್ಲಾಡಳಿತ ಪ್ರವೇಶ ಮಾಡಿ, ಉಸ್ತುವಾರಿ ಸಚಿವರು ಪ್ರವೇಶ ಮಾಡಿ, ಮುಖ್ಯಮಂತ್ರಿಗಳು ಪ್ರವೇಶ ಮಾಡಿ ಇದನ್ನ ರೈತರ ಅವರ ಮಧ್ಯೆ ಪ್ರವೇಶ ಮಾಡಿ ಅವರ ಮನವೊಲಿಸುವಂತ ಕಾರ್ಯ ಆಗಬೇಕಾಗಿರುವಂಥದ್ದು. ರೈತರ ತಾಳ್ಮೆಯ ಕಟ್ಟೆಯನ್ನು ಕಳೆದುಕೊಂಡಿದ್ದಾರೆ. ಏನ್ರಿ ನಮ್ದು ಬೆಳಗಾವಿ ಏನು
ಬುದ್ಧಿ ಕ್ರಾಸ್ ಬಳಿ ಈ ಅನಾಹುತ ಈ ಘಟನೆ ಸಂಭವಿಸಿರುವಂಥದ್ದು. ಮಾಲಿಂಗ್ಪುರದಿಂದ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು. ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಅಂತರ. ಯಾವುದು ಚಿಕ್ಕೋಡಿಯಿಂದ ಬರುವಾಗ ಏನ ದ್ವಾರ ಇದೆಯಲ್ಲ, ಆ ದ್ವಾರದ ಪಕ್ಕನೇನೆ ಬುದ್ಧಿ ಕ್ರಾಸ್ ಬಳಿ. ಟ್ರ್ಯಾಕ್ಟರ್ ಡಬ್ಬಿ ಸಂಖ್ಯೆ KA49 TA 1728. ಇದೇ ಆವೇಶದಲ್ಲಿ ರೈತರು ಸಮ್ಮೇರ್ವಾಡಿ ಫ್ಯಾಕ್ಟರಿಗೆ ನುಗ್ಗೋದಕ್ಕಾಗಿ ಹೊರಡ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗಾಗಲೇ ಹೋಗಿರುವಂಥದ್ದು. ಏನು ಇದು ಮಾಲಿಂಗ್ಪುರ್ ದಾಟಿದ ತಕ್ಷಣ ಬುದ್ನಿ ಕ್ರಾಸ್ ಇದೆ, ಅಂದ್ರೆ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಅಂತರದಲ್ಲಿನೇ ಅಂತ ಹೇಳ್ತಾ ಇದ್ದಾರೆ. 1 ಕಿಲೋಮೀಟರ್ ಅಂತರದಲ್ಲಿ ಏನು ವಾಹನ ನಿಂತಿತ್ತು ಅದನ್ನ ಉರುಳಿಸಿ ಅದಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ತಾಳ್ಮೆಯನ್ನ ಕಳ್ಕೊಂಡಿರುವಂತದ್ದು. ರೊಚ್ಚಿಗೆದ್ದಿದ್ದಾರೆ. ಮತ್ತಿನ್ನೇನು ಸಾಕಷ್ಟು ಅಂದ್ರೆ ಅವರು ಬಹಳಷ್ಟು ಹೋರಾಟ ಮಾಡಿ ಅವ್ರ ತಾಳ್ಮೆಯ ಮಿತಿ ಒಡ್ಕೊಂಡಿದ್ದಾರೆ. ಡಬ್ಬಿ ನಿಂತಿರುವಂತ ಡಬ್ಬಿ ಉರುಳಿ ಇಲ್ಲೇನ ನಿಂತಿದ್ದಾರಲ್ಲ ಇವರೆಲ್ಲರೂ ರೈತರು ಸಹಿತ ಸಮ್ಮೇರ್ವಾಡಿ ಫ್ಯಾಕ್ಟರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ಹೊರಡ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಆವೇಶದಲ್ಲಿದ್ದಾರೆ ಎಲ್ಲರೂ ಸಹಿತ ತಾಳ್ಮೆಯನ್ನ ಕಳ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಅಂದ್ರೆ ವಿಚಲಿತಗೊಂಡಿದ್ದಾರೆ. ಏನು ಸಿಗ್ತದ ಅದಕ್ಕೆ ಒಟ್ಟಾರೆಯಾಗಿ ಮುತ್ತಿಗೆ ಹಾಕುವಂತ ಕೆಲಸ ನಡೀತಾ ಇರುವಂತದ್ದು.